ಬಿಸ್ಕೆಟ್ ಆರೋಗ್ಯಕ್ಕೆ ಉತ್ತಮ? ಖಂಡಿತವಾಗ್ಲೂ ಅಲ್ಲ. 3 ಪ್ರಾಧಾನಿಕವಾಗಿ ಇರತಕ್ಕಂಥ ಇಂಗ್ರೀಡಿಯೆಂಟ್ಸ್ ಬಿಸ್ಕೆಟಲ್ಲಿ, ಒಂದು ಮೈದಾ ಮತ್ತು ಶುಗರ್ ಮತ್ತು ಪಾಮ್ ಆಯಿಲ್. ಸೊ ಎಲ್ರಿಗೂ ಗೊತ್ತು ಈ ಕಂಟೆಂಟ್ಸ್, ಆದರೂ ಕೂಡ ನಾವು ಮಕ್ಕಳಿಗೆ ಈಗಲೂ ಕೂಡ ಬಿಸ್ಕೆಟನ್ನು ಕೊಡ್ತೀವಿ. ಇದು ಚಿಕ್ಕಂದಿನಿಂದಲೇ ನಾವು ಈ ರೂಢಿಯನ್ನು ನಾವು ಬೆಳೆಸ್ಕೊಂಡು ಬಂದಿದ್ದೀವಿ. ಚಹಾ ಬಿಸ್ಕೆಟ್, ಹಾಲು ಬಿಸ್ಕೆಟ್, ಬ್ರೆಡ್ ಬಿಸ್ಕೆಟ್. ಸೊ ಇದು ಓವರ್ ಎ ಪೀರಿಯಡ್ ಆಫ್ ಲಾಂಗ್ ಜರ್ನಿಯಲ್ಲಿ ಏನಾಗುತ್ತೆ, ಇದು ರೂಢಿಯಾಗಿ ಪರಿವರ್ತನೆ ಆಗಿಬಿಡುತ್ತೆ. ಸೊ ಯಾರು ಬಂದ್ರೂ ಈಗ ಬ್ರೆಡ್ಡು ಬಿಸ್ಕೆಟು ಮತ್ತು ಚಹಾ ಅನ್ನೋ ರೂಢಿಯಾಗಿದೆ. ಸೊ ಯಾವುದೇ ರೀತಿಯಲ್ಲಿ ಮಕ್ಕಳಾಗಿರಲಿ, ಮಧ್ಯಮ ವಯಸ್ಕರರಾಗಲಿ ಅಥವಾ ಓಲ್ಡ್ ಏಜಲ್ಲೂ ಕೂಡ ಬಿಸ್ಕೆಟ್ ಯಾವುದೇ ರೀತಿಯಿಂದ ಉತ್ತಮ ಅಲ್ಲ. ಸೊ ನ್ಯಾಚುರಲ್ ಆಗಿರ್ತಕ್ಕಂತಹ ಫುಡ್ಡನ್ನು ನಾವು ಇನ್ಕಲ್ಟೇಟ್ ಮಾಡಬೇಕು ಹೆಚ್ಚಾಗಿ. ಈವನ್ ಮಾರಿಗೋಲ್ಡ್ ಆಗಿರ್ಬೋದು, ಮಾರಿ ಲೈಟ್ ಅಂತ ಹೇಳ್ಬೋದು. ಸೊ ಈ ಥರ ಬಿಸ್ಕೆಟ್ ವಿ ಶುಡ್ ನಾಟ್ ಟೇಕ್.